ರಾಧಾ ಪುಟ್ಟ, ನೀನ್ ಒಳಗಡೆ ಹೋಗಿ ತಟ್ಟೆನು ಚೊಂಬಲ್ ನೀರು ತಗೊಂಡ್ ಬಾ, ನಾನೇ ಆರತಿ ಮಾಡ್ತೀನಿ. ಸರಿ. ಎಲ್ಲ ನಮಗ್ ಗೊತ್ತಿದೆ, ನೀವ್ ಇಲ್ಲೇ ಇರಿ, ನಾನೇ ತಗೊಂಡ್ಬರ್ತೀನಿ. ಹಾಗಲ್ಲ, ಅದು ಶಾಸ್ತ್ರ, ಅದಕ್ಕೆ ಹೇಳ್ದೆ. ಬೀಗ್ರೆ, ಬೀಗ್ತಿ ಅಮ್ಮ ಹೇಳ್ತಿರೋದು ಸರಿಯಾಗಿದೆ. ಶಾಸ್ತ್ರ ಪ್ರಕಾರ ಆರತಿನ ನಾವೇ ರೆಡಿ ಮಾಡ್ಕೋಬೇಕಾಗಿತ್ತು. ಇವ್ರು ಹೇಳಿದ್ಮೇಲೆ ನನಗೆ ಜ್ಞಾಪಕ ಬಂದಿತ್ತು. ಶಾರದಾ, ಬೇಗ ತಗೊಂಬ. ಜಾಗ ಬಿಡಿ, ನೀನ್ ಈ ಕಡೆ ಬಾ. ರಾಧಾ, ತಗೊಂಡೋಗಿ ಆ ಕಡೆ ಚೆಲ್ ಬಾ. ಬನ್ನಿ ಒಳಗೆ. ಬನ್ನಿ ಬನ್ನಿ. ಬನ್ನಿ, ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಅಂಕಲ್. ಹೇಗೋ ದೊಡ್ಡ ಆಪತ್ತಿಂದ ತಪ್ಪಿಸ್ಕೊಂಡ್ರು. ನ್ಯಾಯವಾಗಿ ನೋಡಿದ್ರೆ ನಮ್ಮ 3 ಜನ ಹೆಣ್ಮಕ್ಳ ಆಸ್ಪತ್ರೆ ಖರ್ಚನ್ನ ನಾವೇ ನೋಡ್ಕೋಬೇಕಾಗಿತ್ತು. ಆದರೆ ಅಳಿಯಂದ್ರು ಅದೆಲ್ಲ ಆಗೋದಿಲ್ಲ, ನಾನೇ ನೋಡ್ಕೊಳ್ತೀನಿ ಅಂದ್ರು. ಅದು ನನ್ನ ಮಗನ ದೊಡ್ಡ ಗುಣ. ಇಂಥ ದಡ್ಡಳಿಯ ಬೇರೆ ಯಾರಿಗೆ ಸಿಗ್ತಾನೆ ಹೇಳಿ? ಶಾರದಾ, ಏನ್ ಮಾತಾಡ್ತಿದ್ಯಾ ನೀನು? ಡ್ಯಾಡ್, ಹೋಗಿ ಕಾಫಿ ತಗೊಂಬ. ಹೌದಪ್ಪ, ನಾನು ಮಾತಾಡೋದು ಯಾರಿಗೂ ಇಷ್ಟ ಇಲ್ಲ. ಕಾಫಿ ತರ್ತೀನಿ ಇರು. ಐ ಆಮ್ ಸಾರಿ ಆಂಟಿ. ಅಮ್ಮ ಯಾವಾಗಲೂ ಏನೇನೋ ಮಾತಾಡ್ತಾನೆ ಇರ್ತಾರೆ, ನೀವು ಫೀಲ್ ಮಾಡಬೇಡಿ ಅಷ್ಟೇ. ಪರವಾಗಿಲ್ಲ ಅಳಿಂದ್ರೆ, ನಿಮ್ ತಾಯಿಯವ್ರ ಸ್ವಭಾವ ನನಗೆ ಚೆನ್ನಾಗಿ ಗೊತ್ತು. ಅಣ್ಣ, ಇನ್ಸ್ಪೆಕ್ಟರ್ ಬಂದ್ರು. ಓ, ಇನ್ಸ್ಪೆಕ್ಟರ್, ಪ್ಲೀಸ್ ಕಮ್. ಹಲೋ ಮೇಡಿ. ಹಲೋ, ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು. ಹೇಗಿದ್ದೀರಾ? ಎಸ್, ಐ ಆಮ್ ಫೈನ್, ಥ್ಯಾಂಕ್ ಯು. ಒಂದೇ ಸಲ ಎಂಥ ದೊಡ್ಡ ಘಟನೆ ನಡೆದೋಯ್ತಲ್ಲ, ನೋಡಿದ್ರಾ? ಜ್ಞಾಪಿಸ್ಕೊಂಡ್ರೆ ಭಯ ಆಗುತ್ತೆ. ಹಾ, ಬೈದಿವೆ ರಾಮ್ ಆಕ್ಸಿಡೆಂಟಲ್ಲಿ ಸತ್ತೋಗಿದ್ರಿಂದ ನೀವು ಅವನ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ನ ಕ್ಲೋಸ್ ಮಾಡಿದ್ವಿ. ಆ ವಿಚಾರ ತಿಳಿಸ್ಬಿಟ್ಟು ಹೋಗೋಣ ಅಂತ ಬಂದೆ. ಬಟ್ ಇನ್ಸ್ಪೆಕ್ಟರ್, ನಂಗೊಂದು ವಿಷಯ ಅರ್ಥ ಆಗಲಿಲ್ಲ. ರಾಮ್ ಕೇಸ್ ವಿಷಯವಾಗಿ ಇದಕ್ಕೆ ಸಂಬಂಧ ಇಲ್ದಿರೋ ರಮೇಶ್ ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿದ್ರಿ? ಆ ಸಮಯದಲ್ಲಿ ನಾವು ಆಕ್ಷನ್ ತಗೊಳ್ಳೇಬೇಕಾಗಿತ್ತು. ಆದರೆ ಸ್ವಲ್ಪ ಟೈಮಲ್ಲೇ ಮುತ್ತುಕುಮಾರ್ ಅನ್ನೋ ಬಿಗ್ ಶಾಟ್ ಬಂದು ಜಾಮೀನ್ ಮೇಲೆ ರಮೇಶ್ ಅವ್ರನ್ನ ಬಿಡಿಸ್ಕೊಂಡು ಹೋದ್ರು. ಐ ನೋ. ಆಮೇಲೆ ಇನ್ನೊಂದು ವಿಷಯ, ನಿಮ್ಮ ಕಾರ್ ಬ್ರೇಕ್ ವೈರ್ ಕಟ್ ಮಾಡಿದ್ದು ಆ ರಾಮೇ. ಅವತ್ತು ನಿಮ್ಮ ಮನೆಗೆ ಸೆಕ್ಯೂರಿಟಿ ಅರೇಂಜ್ ಮಾಡಿದಾಗ ರಾಮ್ ಇಲ್ಲಿಗೆ ಬಂದಿದ್ದಾನೆ. ನಿಮ್ಮ ಕಾರ್ ಬ್ರೇಕ್ ವೈರ್ ಕಟ್ ಮಾಡಿ ಕಾಂಪೌಂಡ್ ಜಂಪ್ ಮಾಡಿ ಹೋಗ್ತಿರ್ಬೇಕಾದ್ರೆ ಅವನ ಕೈಗೆ ಏಟಾಗಿದೆ. ಅದರ ಆಧಾರದ ಮೇಲೆ ನಾವು ಇದನ್ನೆಲ್ಲ ಕಂಡು ಹಿಡಿದ್ವಿ. ನಿಮ್ಮ ಕಾರ್ ಸ್ಟೇಷನ್ಲಿದೆ, ನೀವು ಬಂದು ಫಾರ್ಮಾಲಿಟೀಸ್ ಎಲ್ಲ ಮುಗಿಸಿ ಕಾರ್ನ ತಗೊಂಡು ಹೋಗ್ಬೋದು. ಇನ್ಸ್ಪೆಕ್ಟರ್, ಬೇಡ, ಕಾರ್ ಹೋದ್ರು ಹೋಗ್ಲಿ. ನಮ್ಮ ಕೆಟ್ಟ ಕಾಲ ಎಲ್ಲ ಕಳೆದೋಯ್ತು ಅಂತ ಅನ್ಕೋತೀವಿ. ಜೊತೆಲೇ ಇದ್ದು ಒಳ್ಳೆ ಒಂಥರ ನಾಟಕ ಮಾಡಿ ನಮ್ಮನ್ನೆಲ್ಲ ನಂಬಿಸಿ ಮೋಸ ಮಾಡಿದ್ನಲ್ಲ ಆ ರಾಸ್ಕಲ್ ಕಾವ್ಯ, ಅವನ ಬಗ್ಗೆ ನಿಜ ಹೇಳಿದಾಗ ನಾನು ಕೂಡ ನಂಬಲಿಲ್ಲ. ಪಾಪ ಕಾವ್ಯ, ಇವಳನ್ನ ನಾವೆಲ್ಲ ಹುಚ್ಚಿ ಅಂತ ಅನ್ಕೊಂಡಿದ್ವಿ. ಹೋಗ್ಲಿ ಬಿಡಿ ಬೀಗ್ರೆ, ಎಲ್ಲ ಕಷ್ಟ ಕಾಲನೂ ಮುಗೀತಲ್ಲ. ನಮ್ ಕಾವ್ಯನ್ಗೊಂದು ಮಗು ಆಗ್ಬಿಟ್ರೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಜ್ಯೋತಿಶ್ರೀ ಹೇಳಿದ್ದಾರೆ. ಇನ್ಮೇಲೆ ನೀವೇನಾದರೂ ಕಾವ್ಯನ ಜೊತೆ ಸೇರಿದ್ರೆ ಅವ್ರ ಜೀವಕ್ಕೆ ಅಪಾಯ ಬರಬಹುದು. ರಾಧಾ, ಎಲ್ರಿಗೂ ಕಾಫಿ ಕೊಡು. ಇನ್ಸ್ಪೆಕ್ಟರ್, ಕಾಫಿ ತಗೊಳ್ಳಿ. ಓಕೆ, ಥ್ಯಾಂಕ್ ಯು. ಬೀಗ್ರೆ, ಕಾಫಿ ತಗೊಳ್ಳಿ. ಅಣ್ಣ, ನನಗೆ ಬೇಡ, ಆಂಟಿಗೆ ಕೊಡು.
ತಗೊಳ್ಳಿ ನನಗೂ ಬೇಡ. ಆಂಟಿ ನೀವದು ತಗೊಳ್ಳಿ. ನನಗೆ ಬೇಡಮ್ಮ. ಅಮ್ಮ, ಅರ್ಚನಾ ಮಗು ಹೇಗಿದೆ? ಪ್ರಿಯಾ ಹೇಗಿದ್ದಾಳೆ? ಅಜ್ಜನ ಮಗು ಚೆನ್ನಾಗಿದೆಯಮ್ಮ. ಪ್ರಿಯಾ ನೋಡೋರ್ ಕಣ್ಗೆ ಧೈರ್ಯವಾಗಿ ಕಾಣ್ತಾಳೆ. ಆದರೆ ಮನಸ್ಸು ತುಂಬ ನೋವು ತುಂಬಿಕೊಂಡಿದ್ದಾಳೆ. ನೋಡು, ನೀನು ಹುಷಾರಾದ್ಮೇಲೆ ಅಜ್ಜನ ಮನೆಗೆ ಹೋಗ್ಬಿಟ್ಟು ಬಾ. ಅವರಿಬ್ಬರನ್ನ ಮಾತಾಡ್ಸ್ಕೊಂಡು ಬಾ. ಸಮಾಧಾನ ಹೇಳು ಪ್ರಿಯನ್ಗೆ. ಸರಿಮ್ಮ. ಓಕೆ ಮಾಡಿ, ನಾನು ಹೊರಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ. ಬೀಗ್ರೆ, ನಾವು ಹೊರಡ್ತೀವಿ. ಏನು ಬೀಗ್ರೆ ಇದು? ಬಂದ ಕೂಡಲೇ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಒಂದೆರಡು ದಿನ ಇದ್ದು ಹೋಗಿ. ಅಷ್ಟೊತ್ತಿಗೆ ಕಾವ್ಯನ ಆರೋಗ್ಯನೂ ಸುಧಾರಿಸಿರುತ್ತೆ. ಇಲ್ಲ ಬೀಗ್ರೆ, ನಮ್ಮ 3 ಜನ ಹೆಣ್ಮಕ್ಳು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮ ಮೇಲಿದೆ. ನಾವೇನು ಹೊರಡ್ತೀವಿ. ಪರವಾಗಿಲ್ಲ, 5 ಪೈಸೆ ಖರ್ಚಿಲ್ದೆ 3 ಜನ ಹೆಣ್ಮಕ್ಳ ಸಮಸ್ಯೆನೂ ತುಂಬಾ ಸುಲಭವಾಗಿ ಬಗೆಹರಿಸ್ಕೊಂಡ್ರಿ. ಇನ್ಮೇಲೆ ಇನ್ನೇನ್ ಕೆಲ್ಸ? ಆಗಾಗ ಎಲ್ರ ಮನೆಗೂ ಹೋಗಿ ಹೆಣ್ಮಕ್ಳು ನೋಡೋ ನೆಪದಲ್ಲಿ 2 ದಿನ ಇದ್ದು ಬಂದ್ರೆ ಆಯ್ತು. ಏಯ್, ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋಕ್ಕಾಗದಿಲ್ಲ ನಿನಗೆ? ಪರವಾಗಿಲ್ಲ ಬೀಗ್ರೆ, ನಾವು ಹೊರಡ್ತೀವಿ. ಕಾವ್ಯ, ಆರೋಗ್ಯನ ಚೆನ್ನಾಗಿ ನೋಡ್ಕೊಂಬ. ಯಾವುದನ್ನು ಮನ್ಸು ಕಚ್ಕೋಬೇಡ ಕಣೆ. ಟೈಮ್ ಸರಿಯಾಗಿ ಔಷಧಿ ತಗೋ. ನಾನು ಆಗಾಗ ಫೋನ್ ಮಾಡ್ತಾ ಇರ್ತೀನಿ. ನಾನು ಬರಲ್ಲ ಮಗಳೇ? ಸರಿಮ್ಮ. ಬರ್ತೀನಿ ಬೇಗ್ರೆ. ಆಯ್ತಮ್ಮ, ಬರ್ತೀನಿ. ಬರ್ತೀವಿ ಹೇಳಿ ಅಂದ್ರೆ. ಹಾಂ, ಬ್ಯಾಂಕ್. ಯಾಕೋ ಸುಮ್ಮನೆ ಕೂತಿದ್ಯಾ? ಇನ್ನೇನ್ ಮಾಡ್ಬೇಕು, ಏನ್ ಮಾಡೋದು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ನಾನೊಂದು ಮಾತು ಹೇಳ. ಹೇಳೋ. ನೀನು ಕೋಪ ಮಾಡ್ಕೋಬಾರ್ದು. ಇಲ್ಲ, ಹೇಳೋ. ಇಂಥ ಸಂದರ್ಭದಲ್ಲಿ ಸಿನಿಮಾದಲ್ಲಿ ಏನು ಮಾಡ್ತಾರೆ ಹೇಳು? ಮದುವೆ ಟೈಮಲ್ಲಿ ಡೂಪ್ಲಿಕೇಟ್ ಒಡೆ ಹಾಕ್ತಾರೆ. ದುಡ್ಡು ಬಂದಮೇಲೆ ಅದನ್ನ ಬದಲಾಯಿಸ್ತಾರೆ. ನಾವು ಹಾಗೆ ಮಾಡಿದ್ರೆ ಹೇಗಿರುತ್ತೆ? ನೋಡ್ ಇದಕ್ಕೇನೆ ಕೋಪ ಮಾಡ್ಕೋಬಾರ್ದು ಅಂತ ಆಗ್ಲೇ ಹೇಳಿದ್ದು. ಏನೋ ಹೇಳ್ತಾ ಇದೀಯ ನೀನು, ಅಲ್ವಾ? ಯಾಕೆ ಈ ರೀತಿ ಕ್ರಿಮಿನಲ್ ತರ ಯೋಚನೆ ಮಾಡ್ತಾ ಇದೀಯಾ? ಇಂಥ ಕೆಟ್ಟ ಬುದ್ಧಿ ನಿನಗೆ ಯಾಕೋ ಬಂತು? ನನ್ನ ತಂಗಿ ಬಾಳಕ್ ಹೋಗ್ತಾ ಇರೋ ಜಾಗ ಅದು. ಇದು ಅವಿವೇಕತನ, ಕಳ್ತನ ಅಂತ ನಿನಗೆ ಅನಿಸ್ತಾ ಇಲ್ವಾ? ಇದು ಹೇಗೋ ಕಳ್ತನ ಆಗುತ್ತೆ? ಶಾಶ್ವತವಾಗಿ ಕೊಡದೆ ಹೋದ್ರೆ ಅದು ಕಳ್ತನ ಆಗುತ್ತೆ. ಈಗ ನಾವು ಮಾಡ್ತಿರೋದು ಪರಿಸ್ಥಿತಿಯಿಂದ ಹೊರಬರೋದಕ್ಕೆ ತಾನೆ. ನಾವೇನು ಒಡವೆ ಹಾಕ್ತಿಲ್ಲ ಅಂತ ಹೇಳ್ತಿಲ್ವಲ್ಲ. ನೋಡು, ಈಗಾಗಲೇ ಹುಡುಗನೇ ಬಂದು ಒಡವೆಗೆ ನಾನೇ ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ. ಅವ್ರ ಅಪ್ಪ ಅಮ್ಮ ಕೂಡ ಒಡವೆ ಬೇಕೇ ಬೇಕು ಅಂತ ಏನು ಹೇಳಿಲ್ವಲ್ಲ. ಅವ್ರ ಅಕ್ಕ ತಾನೇ ಒಡವೆ ಬೇಕೇ ಬೇಕು ಅಂತ ಹಠ ಮಾಡ್ತಿರೋದು. ಅದಕ್ಕೆ ಅವ್ರ ಅಕ್ಕ ಒಬ್ರಿಗೆ ಗೊತ್ತಾಗ್ದಿರೋ ಹಾಗೆ ಎಲ್ರ ಜೊತೆ ಮಾತಾಡಿ ನಾನು ಹೇಳ್ದಾಗ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ತಪ್ಪು, ಖಂಡಿತ ತಪ್ಪು. ಹಾಗೆಲ್ಲ ಯಾಮರ್ಸೋ ಬದಲು ಆಕಾಶ ದುಡ್ಡು ತಂದು ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಆ ದುಡ್ಡನ್ನೇ ತಗೊಂಡು ನನ್ನ ತಂಗಿಗೆ ಒಡವೆ ಮಾಡಿಸ್ಕೊಡ್ಬೋದಿತ್ತಲ್ಲ. ಸರಿ, ಅದನ್ನೇ ಮಾಡು. ಏನೋ ನೀನು ಬುದ್ಧಿ ಇಲ್ದೇ ಇರೋರ ತರ ಮಾತಾಡ್ತಾ ಇದೆಯಲ್ಲ. ಹಾಗೆ ಮಾಡೋದಿದ್ರೆ ಅವಳಿಗೆ ಅಣ್ಣನಾಗಿ ನಾನು ಯಾಕೆ ಬದುಕಿರ್ಬೇಕು ಹೇಳು? ಅವ್ರ ದುಡ್ಡು ಇಸ್ಕೊಂಡು ನನ್ನ ತಂಗಿಗೆ ಒಡವೆ ಮಾಡಿಸ್ಕೊಡೋದಾದ್ರೆ ನನಗೆ ಈ ಮಾನ ಮರ್ಯಾದೆ ರೋಷ ಇದೆಲ್ಲ ಹಾಕಿರ್ಬೇಕು. ಸರಿ ಕಣ, ಇದು ಬಿಟ್ಟು ಬೇರೆ ಏನ್ ಮಾಡ್ತೀಯಾ? ನನ್ನ ಮನ್ಸಿಗೆ ಬಂದು ನಾನು ಹೇಳಿದ್ದೀನಿ, ಬೇಡ ಅಂದ್ರೆ ಬಿಟ್ಬಿಡು. ಬನ್ನಿ ಮಾವ. ಬನ್ನಿ ಮಾವ. ಪ್ರಿಯಾ, ಚೆನ್ನಾಗಿದೇನಮ್ಮ? ಶಿವು, ಬನ್ನಿಪ್ಪ. ಚೆನ್ನಾಗಿದೇನಪ್ಪ? ಚೆನ್ನಾಗಿದ್ದೀನಪ್ಪ. ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿಪ್ಪ. ಏನ್ ಶಿವು, ಹೇಗಪ್ಪ ನಡೀತಾ ಇದೆ ಆಟೋ? ಚೆನ್ನಾಗಿ ನಡೀತಿದ್ಯಪ್ಪ. ತಗೊಳ್ಳಿ. ಏನಪ್ಪ ಇದು? ಇದು ಬೀಗ್ರು ಲಗ್ನ ಪತ್ರಿಕೆ ಕೊಟ್ಟಿದ್ರು. ನಿಮಗೆ ಕೊಡೋಣ ಅಂತ ಬರ್ತಾ ಇದ್ದೆ. ದಾರಿಯಲ್ಲಿ ಅರ್ಚನಾ ಸಿಕ್ಕಿದ್ಲು, ಬಂದೆ.
ನೋಡು. ಪರವಾಗಿಲ್ಲಪ್ಪ, ಇತ್ತೀಚೆಗೆ ನೀವು ಮನೆ ಜವಾಬ್ದಾರಿ ತುಂಬ ತಗೋತಾ ಇದ್ದೀರಾ. ನಂಗೆ ತುಂಬ ಸಂತೋಷ ಆಗ್ತಿದೆ. ಏನ್ ಮಾಡೋದು ಶಿವು, ಇಷ್ಟು ದಿವಸ ಜವಾಬ್ದಾರಿ ಇಲ್ಲದೆ ಇರೋ ಮನುಷ್ಯನಾಗಿ ಬದುಕ್ತಿದ್ದೆ. ಇನ್ಮೇಲಾದ್ರೂ ಜವಾಬ್ದಾರಿ ಇರೋ ಮನುಷ್ಯನಾಗಿ ಬದುಕೋಣ ಅಂತ. ಮಾವ ಹಾ? ಆಗ್ಲೇ ಲಗ್ನ ಪತ್ರಿಕೆ ಕೊಡೋದಕ್ಕೆ ಶುರು ಮಾಡ್ಬಿಟ್ಟಿದ್ದೀರಾ? ಹೌದಮ್ಮ. ಭಾಗ್ಯ ತನ್ನ ಕಡೆ ಫ್ರೆಂಡ್ಸ್ಗೆಲ್ಲ ಕೊಡ್ತಾ ಇದ್ದಾಳೆ, ನಾನು ನನ್ನ ಕಡೆ ಇರೋ ಫ್ರೆಂಡ್ಸ್ಗೆಲ್ಲ ಕೊಡ್ತಾ ಇದ್ದೀನಿ. ನಿಮ್ಗೊಂದು 50 ಲಗ್ನ ಪತ್ರಿಕೆ ಸಾಕಾ? ಚೆನ್ನಾಗಿದೆ ಅಕ್ಕ. ರಮೇಶ, ಒಂದು ಮುಖ್ಯವಾದ ವಿಷಯಪ್ಪ. ರಾಣಿ ಮದುವೆಗೆ ಚಿನ್ನ ಹಾಕ್ತೀನಿ ಅಂತ ಹೇಳಿದ್ಯಲ್ಲ, ಅದಕ್ಕೆ ಏನಪ್ಪ ಏರ್ಪಾಡು ಮಾಡಿದ್ಯಾ? ಅದನ್ನ ತಿಳ್ಕೊಂಡು ಹೋಗೋಣ ಅಂತಲೇ ನಾನು ಇಲ್ಲಿ ಬಂದಿದ್ದು. ಅಪ್ಪ, ವಾಸು ಕೆಲಸದ ವಿಷಯವಾಗಿ ನಾನೊಬ್ರಿಗೆ 2 ಲಕ್ಷ ರೂಪಾಯಿ ಕೊಟ್ಟಿದ್ನಲ್ಲ, ಆ ದುಡ್ಡನ್ನು ತಗೊಂಬಂದು ಒಂದು 70-80 ಗ್ರಾಮ್ ಆದ್ರೂ ಒಡವೆ ಹಾಕ್ಬೋದು ಅನ್ನೋ ನಂಬಿಕೆಯಲ್ಲಿದ್ದೆ. ಆದ್ರೆ ಅವ್ರನ್ನ ಹೋಗಿ ಕೇಳಿದ್ರೆ ಅವರು ಸದ್ಯ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ರಪ್ಪ. ಎಲ್ಲ ಸೇರಿ 7 ಲಕ್ಷ ರೂಪಾಯಿ ಬೇಕಾಗುತ್ತಲ್ಲೋ, ಅದಕ್ಕೆ ಏನೋ ಮಾಡ್ತೀಯಾ? ರೀ, ನಾನೊಂದು ಮಾತು ಹೇಳ. ಹೇಳು. ರಂಗರಾಜ್ ಸರು ಸಹಾಯ ಮಾಡ್ತಾರೆ ಎಲ್ಲ ವಿಷಯದಲ್ಲೂ ಅಂತಂದ್ರಲ್ಲ, ಅವ್ರನ್ಯಾಕೊಂದು ಮಾತು ಕೇಳಬಾರ್ದು? ಹೌದಪ್ಪ ರಮೇಶ, ಅರ್ಚನಾ ಹೇಳೋದು ಸರಿನೇ. ನೀನು ಹೋಗಿ ಕೇಳಿದ್ರೆ ಅವ್ರು ಇಲ್ಲ ಅಂತ ಹೇಳೋದಿಲ್ಲ. ಏನಪ್ಪ ಹೀಗೆ ಹೇಳ್ತಾ ಇದ್ದೀರಾ? ನಡೆದಿದ್ದೆಲ್ಲ ನಿಮಗೆ ಗೊತ್ತಿಲ್ವಾ? ಅವ್ರ ಸಂಬಂಧಿಕರ ಮಗನಿಗೆ ರಾಣಿನ ಮದುವೆ ಮಾಡಿಕೊಡ್ಬೇಕು ಅಂತ ಕೇಳಿದ್ರಲ್ಲ, ಆರಂಭದಲ್ಲಿ ನಾವು ಕೂಡ ಒಪ್ಕೊಂಡಿದ್ವಿ. ಆಮೇಲೆ ರಾಣಿ ಆಕಾಶ್ನ ಪ್ರೀತಿಸಿದ್ದಾಳೆ ಅನ್ನೋ ವಿಷಯ ಗೊತ್ತಾಗಿ ನಾವು ಆಗಲ್ಲ ಅಂದ್ವಿ. ಅದಕ್ಕೆ ಅವರು ನೊಂದ್ಕೊಂಡ್ರಲ್ಲ. ಈಗ ರಾಣಿ ಮದುವೆ ವಿಷಯಕ್ಕೆ ಅವ್ರ ಹತ್ರ ಹೋಗಿ ದುಡ್ಡು ಕೇಳಿದ್ರೆ ಚೆನ್ನಾಗಿರುತ್ತಾ, ನೀವೇ ಹೇಳಿ? ಹೇಯ್, ಹಾಗಾದ್ರೆ ಒಂದು ಕೆಲಸ ಮಾಡೋಣ. ಅವ್ರ ಮಗಳು ನಂದಿನಿ ಇದಾರಲ್ಲ, ಅವ್ರು ನಿನ್ನ ಫ್ರೆಂಡ್ ತಾನೆ. ಅವ್ರ ಮದುವೆನ ನೀನೇ ಮುಂದೆ ನಿಂತು ತಾನೇ ಮಾಡಿಸಿದ್ದು. ಅವ್ರ ಹತ್ರ ಹೋಗಿ ಕೇಳು. ಏನೋ ಶಿವ, ನೀನು ಎಲ್ಲಾನು ಮರ್ತು ಮಾತಾಡ್ತಿದ್ಯಲ್ಲ. ಮೊದಲು ನಾವೊಂದು ಗ್ಯಾರೇಜಿನ ಲೀಸ್ಗೆ ಹಾಕೋಬೇಕು ಅಂತ ಅಂದ್ಕೊಂಡಾಗ, ದುಡ್ಡಿಗೆ ಅಲಿತಿದ್ದಾಗ ನೀನು ಹೇಳ್ದೆ ಅಂತ ನಾನು ಅವ್ರ ಮನೆಗೆ ಫೋನ್ ಮಾಡಿದೆ. ಆಗ ಅವ್ರ ಅತ್ತೆ ಏನು ಹೇಳಿದ್ರು ಅಂತ ನಿನಗೆ ನೆನಪಿದ್ಯಾ? ಸಹಾಯ ಮಾಡಿದ್ರು ಅನ್ನೋ ಕಾರಣಕ್ಕೆ ಆಸ್ತಿನೇ ಬರೆದು ಕೊಡೋಕ್ಕಾಗುತ್ತಾ ಅಂತ ಕೇಳಿದ್ರು. ಅದೆಲ್ಲ ಮರ್ತು ಬಿಟ್ಟು ಮಾತಾಡ್ತಿದ್ಯಲ್ಲ ನೀನು. ಮತ್ತೆ ಈಗ ಏನು ಮಾಡ್ಬೇಕಂತಿದೆಯೋ? ರಮೇಶ, ನನ್ನ ಮನಸ್ಸಿಗೆ ಇನ್ನೊಂದು ಯೋಚನೆ ಬಂತಪ್ಪ. ಸ್ವಂತ ಸಂಬಂಧಿಗಳ ಹತ್ರ ವ್ಯವಹಾರ ಇಟ್ಕೋಬಾರ್ದು ಅಂತಾರೆ. ಆದರೂ ಆಪತ್ ಕಾಲದಲ್ಲಿ ತಪ್ಪಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಪ್ಪ. ನಮ್ಮ ಕಾವ್ಯ ಗಂಡ ನಿನಗೆ ಷಡ್ಕ ತಾನೆ, ಅವರು ಅನುಕೂಲವಾಗಿದ್ದಾರೆ. ಅವ್ರ ಹತ್ರ ಹೋಗಿ ನಮ್ಮ ಪರಿಸ್ಥಿತಿ ಹೇಳಿ ಸಹಾಯ ಕೇಳಿದ್ರೆ ಏನು ತಪ್ಪು? ಮೊದಲೇನೋ ನಿಮ್ಮಿಬ್ಬರಿಗೂ ಮಾತುಕತೆ ಇರಲಿಲ್ಲ, ಹಾವು ಮುಂಗ್ಸಿ ಥರ ಇದ್ರಿ. ಈಗ ಅವ್ರ ಮನಸ್ಸು ಬದಲಾಯಿಸಿ ನಿನ್ನ ಹತ್ರ ಚೆನ್ನಾಗಿದ್ದಾರಲ್ಲಪ್ಪ. ಅಷ್ಟೇ ಅಲ್ಲ, ನಮ್ಮ ಅರ್ಚನಾ ಹೆರಿಗೆ ಖರ್ಚು, ಆಸ್ಪತ್ರೆ ಖರ್ಚು ಕೂಡ ಅವರೇ ನೋಡ್ಕೊಂಡ್ರು ಅಂತ ನೀನೇ ಹೇಳಿದೆಯಲ್ಲಪ್ಪ. ಅದಕ್ಕೆ ಅವ್ರನ್ನೇ ಕೇಳೋ ಸರಿ ಅಂತ ನನ್ನ ಮನಸ್ಸಿಗೆ ಅನಿಸ್ತಾ ಇದೆಯಪ್ಪ. ಬೇಡಪ್ಪ, ಸ್ವಂತ ಸಂಬಂಧದಲ್ಲಿ ಅದು ಷಡಕ್ಕನ ಹತ್ರ ದುಡ್ಡಿಸ್ಕೊಂಡು ನನ್ನ ತಂಗಿಗೆ ಒಡವೆ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಮೊದಲೆಲ್ಲ ನನಗೂ ಅವ್ರಿಗೂ ಸರಿ ಇರಲಿಲ್ಲ, ಈಗ ತಾನೇ ಸ್ವಲ್ಪ ಸರಿ ಹೋಗಿದೆ. ಇಂಥ ಸಮಯದಲ್ಲಿ ನಾನು ಹೋಗಿ ಅವ್ರ ಹತ್ರ ದುಡ್ಡು ಕೇಳೋದು ಚೆನ್ನಾಗಿರೋದಿಲ್ಲಪ್ಪ. ನಿನ್ನ ನ್ಯಾಯ ಧರ್ಮ ನನಗೂ ಅರ್ಥವಾಗ್ತಾ ಇದೆಯಪ್ಪ. ಆದರೆ ಒಡವೆ ಹಾಕದೇ ಇದ್ರೆ ಹುಡುಗನ ಅಕ್ಕ ಮದುವೆ ನಡೆಯೋಕ್ಕೆ ಬಿಡೋಲ್ಲ ಅಂತಿದ್ದಾಳೆ. ಆ ವಿಷಯದಲ್ಲಿ ಅವಳು ತುಂಬ ಹಠ ಮಾಡ್ತಿದ್ದಾಳಪ್ಪ. ಹುಡುಗನ ಅಪ್ಪ ಅಮ್ಮ ಕೂಡ ಅವಳ ಮಾತಿಗೆ ಕಟ್ಟು ಬಿದ್ದಿದ್ದಾರೆ. ಒಡವೆ ಹಾಕದೆ ಬೇರೆ ಯಾವ ರೀತಿಲೂ ಆ ಹೆಣ್ಣನ್ನ ಸಮಾಧಾನ ಮಾಡೋಕ್ಕೆ ಆಗಲ್ಲಪ್ಪ. ಹೌದು ಮಾವ, ಅವತ್ತು ದೇವಸ್ಥಾನದಲ್ಲಿ ತಟ್ಟೆ ಬದಲಾಯಿಸ್ಕೊಳ್ವಾಗ್ಲೇ ತುಂಬಾ ಹಠ ಮಾಡ್ತಿದ್ರು, ಏನೇನೋ ಮಾತಾಡ್ತಿದ್ರು. ನಾವೇ ನೋಡಿದ್ವಲ್ಲ. ಆದ್ರೆ ನನಗೆ ಕಾಡ್ತಿರೋ ಚಿಂತೆನೇ ಬೇರೆ. ನಾವು ಹೇಗೋ ಒಡವೆ ವ್ಯವಸ್ಥೆ ಮಾಡಿ ರಾಣಿ ಮದ್ವೆ ಮಾಡಿ ಅವಳ ಗಂಡನ ಮನೆ ಕಳ್ಸಿದ್ವಿ ಅಂತಾನೆ ಇಟ್ಕೊಳ್ಳಿ. ಆದ್ರೆ ಅಂತ ಹೆಣ್ಣಿರೋ ಮನೇಲಿ ನಮ್ ರಾಣಿ ನೆಮ್ಮದಿಯಾಗಿ ಬಾಳೋಕ್ಕಾಗುತ್ತಾ? ಆದ್ರೆ ಅಂತ ಹೆಣ್ಣಿರೋ ಮನೇಲಿ ನಮ್ ರಾಣಿ ನೆಮ್ಮದಿಯಾಗಿ ಬಾಳೋಕ್ಕಾಗುತ್ತಾ? ನೀನೇನು ಚಿಂತೆ ಮಾಡಬೇಡಮ್ಮ. ಆ ಹುಡುಗಿ ಮಾತ್ರ ಹಠ ಮಾಡ್ತಿದ್ದಾಳೆ ಅಷ್ಟೇ. ಆದರೆ ಹುಡುಗನ ಅಪ್ಪ ಅಮ್ಮ ತುಂಬ ಒಳ್ಳೆಯವರು. ಅದು ಅಲ್ಲದೆ ಆ ಹುಡುಗಿ ಒಡವೆ ಬಗ್ಗೆ ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ದಾಳೆ? ನಮ್ಮ ವಾಸನ ರೇವತಿನ ಸೇರಿ ಒಡವೆ ಹಾಕ್ತೀನಿ ಅಂತ ಹೇಳಿದಿಕ್ಕೆ ತಾನೆ. ಇಬ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಿದ್ರೆ ಇಂಥ ಸಮಸ್ಯೆನೇ ಬರ್ತಿರ್ಲಿಲ್ಲ. ವಾಸು ಇದ್ರೂ ಸಮಸ್ಯೆ, ಇಲ್ಲದೆ ಇದ್ರೂ ಸಮಸ್ಯೆ. ಪೊರ್ಕಿ ಇಲ್ಲ ಮಾವ, ಈ ಸಮಸ್ಯೆಗೆ ಕಾರಣನೇ ನಾನು. ನೀನೇ ಯಾವ ರೀತಿ ಕಾರಣ ಆಗ್ತೀಯಮ್ಮ? ರಾಣಿ ಆಕಾಶ್ನ ಪ್ರೀತಿಸೋ ವಿಷಯ ಗೊತ್ತಾದ್ಮೇಲೆ
ಅವಳನ್ನ ಬೈದು ದೂರ ಮಾಡಿದಿದ್ರೆ ಈ ಸಂಬಂಧನೇ ಕೂಡ ಬರ್ತಿರ್ಲಿಲ್ಲ. ಆದ್ರೆ ಅದ್ ಮದ್ವೆವರೆಗೂ ಬೆಳೆಯೋ ಹಾಗೆ ಮಾಡಿದ್ ನಾನೇ ತಾನೇ. ಎಲ್ಲ ಸಮಸ್ಯೆಗಳಿಗೆ ಕಾರಣ ನೀನ್ ಅಲ್ಲಮ್ಮ. ಇದೋ ಇಲ್ಲಿ ಕೂತಿರೋನಲ್ವಾ ಇವನು. ಮದುವೆ ಮಾಡ್ಕೋತಿದ್ದಂತ ದೇವಸ್ಥಾನಕ್ಕೆ ಹೋಗಿದ್ದವ್ರನ್ನ ಅವತ್ತು ತಡ್ ಕರ್ಕೊಂಡ್ ಇವನ್ ತಾನೆ. ಅವತ್ತು ಇವನ್ ತಡೆದಿದ್ದಿದ್ರೆ ಆಕಾಶ್ ರಾಣಿಗೆ ತಾಳಿ ಕಟ್ತಾ ಇದ್ದ. ಇವತ್ತು ರಾಣಿ ಅವ್ರ ಮನೇಲಿ ಸೊಸೆಯಾಗಿ ಬಾಳ್ತಾ ಇರ್ಲಿಲ್ವಾ? ಏಯ್, ಏನೋ ಮಾತಾಡ್ತಿದ್ಯಾ ನೀನು? ಖರ್ಚಾಗುತ್ತೆ ಅಂತ ಹೆದರ್ಕೊಂಡು ನನ್ನ ತಂಗಿ ಯಾರನ್ನಾದ್ರೂ ಮದುವೆ ಮಾಡ್ಕೊಂಡು ಹೋಗ್ಲಿ ಅಂತ ಬಿಟ್ಬಿಡೋಕ್ಕಾಗುತ್ತೇನೋ? ಹಾಗೆ ಮಾಡೋದು ಒಬ್ಬ ಒಳ್ಳೆ ಅಣ್ಣನ ಲಕ್ಷಣನ. ಸರಿಯಪ್ಪ, ನೀನ್ ಒಳ್ಳೆ ಅಣ್ಣನೇ, ಅದನ್ನ ನಾನು ಒಪ್ಕೋತೀನಿ. ಆದ್ರೆ ಬರೀ ಕೈಯಲ್ಲಿ ಮೊಳ ಹಾಕಿದ್ರೆ ಏನ್ ಪ್ರಯೋಜನ? ಇವಾಗ 7.5 ಲಕ್ಷ ಬೇಕು, ಇದಕ್ಕೇನ್ ಮಾಡ್ತೀಯಾ? ಗೊತ್ತಿಲ್ಲ ಕಣೋ, ಆದ್ರೆ ಏನಾದ್ರೂ ಮಾಡ್ಲೇಬೇಕು. ರೇವತಿ, ಇದನ್ನ ತಗೊಂಡ್ ಹೋಗಿ ನಿಮ್ ಯಜಮಾನ್ರು ಕುಡ್ಸಮ್ಮ. ಏನಮ್ಮ ನೀನು ಬೆಳಗ್ಗೆ ಅವ್ರಿಗೆ ಲೂಸ್ ಮೋಷನ್ ಆಗಿದೆ ಅಂತ ಗೊತ್ತಾದಾಗ್ಲಿಂದ ಏನೇನೋ ಔಷಧಿ ಮಾಡ್ಕೊಡ್ತಾ ಇದೆಯಲ್ಲ. ಗ್ಲೂಕೋಸ್ ಮಾಡ್ಕೊಟ್ಟೆ, ಆಮೇಲೆ ಗಟ್ಟಿ ಟೀ ಮಾಡ್ಕೊಟ್ಟೆ, ನೇರಳೆ ಶರ್ಬತ್ ಕೂಡ ತರ್ಸ್ಕೊಟ್ಟೆ. ಈಗಿದೇನೋ ಆಯುರ್ವೇದಿಕ್ ಮೆಡಿಸಿನ್ ಬೇರೆ ಮಾಡ್ಕೊಡ್ತಾ ಇದ್ಯಾ. ಅಳಿಯನ್ನ ತುಂಬಾ ಜೋಪಾನವಾಗಿ ನೋಡ್ಕೋತಾ ಇದ್ಯಾ. ಹೌದಮ್ಮ, ಪಾಪ ಅವ್ರ ಮನೆ ಬಿಟ್ಟು ನಮ್ಮನೆ ಅಳಿಯಾಗಿರುವಾಗ ನಾವ್ ತಾನೇ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಇದ್ ಅಳಿಯನ್ ಮೇಲಿರೋ ಪ್ರೀತಿನ ಅಥವಾ ಅವ್ರ ಬೇಗ ಗುಣ ಆದ್ರೆ ನಮ್ಮನ್ ಟೆಸ್ಟ್ ಕಳಿಸ್ಬೋದು ಅನ್ನೋ ಪ್ಲಾನಾ? ಎರಡೂ ಹೌದು. ಸುಮ್ನೆ ಮಾತಾಡ್ತಾ ನಿಂತ್ಕೋಬೇಡ. ತಗೋ, ಹೋಗ್ ತಗೊಂಡೋಗ್ ಕೊಡು. ಸರಿ, ಕೊಡ್ತೀನಿ ಬಿಡು. ವಾಸು ಎಲ್ಲೂ ಕಾಣಿಸ್ತಾ ಇಲ್ವಲ್ಲ? ಬಾತ್ರೂಮ್ ಅಲ್ಲಿ ಇರ್ಬೇಕು ಅನ್ಸತ್ತೆ. ಬಾತ್ರೂಮ್ ಅಲ್ಲೂ ಇಲ್ವಲ್ಲ, ಎಲ್ಲಿ ಹೋಗಿರ್ಬೋದು? ಲೋ, ಬೆಳಗ್ಗೆ ಲೂಸ್ ಮೋಷನು ಹಾಗೆ ಹೀಗೆ ಅಂತ ಸುಳ್ಳು ಹೇಳಿ ಚೆಕಪ್ಗೆ ಹೋಗೋದಿಂದ ತಪ್ಪಿಸ್ಕೊಂಡೆ ಕಣೋ.